ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮತ್ತು ಇವಾಗ ಕಾರ್ಯನಿರತರಾಗಿರ್ತಕ್ಕಂಥ ಆಶಾ ಕಾರ್ಯಕರ್ತರ ಗೋಳು ಕೇಳೋರು ಯಾರಿಲ್ಲ. ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸತತವಾಗಿ 2 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಇದರ ಬಗ್ಗೆ ಯಾವುದೇ ರೀತಿಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿಲ್ಲ. ಹೆಚ್ಚಿನ ಸಹಾಯಧನ ಮತ್ತು ಪ್ರೋತ್ಸಾಹಧನ ಬೇಡಿಕೆಗಾಗಿ ಇವತ್ತಿನ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡದೇ ಇರುವುದು ವಿಷಾದಕರವಾಗಿದ್ದು, ಅಲ್ಲಿ ಹಲವು ಆಶಾ ಕಾರ್ಯಕರ್ತರು ಬೆಳಗ್ಗೆ ರಾತ್ರಿ ಚಳಿ ಬಿಸಿಲು ಮಳೆ ಊಟ ಈ ರೀತಿಯ ಎಲ್ಲವನ್ನು ಬಿಟ್ಟು ಪ್ರತಿಭಟನೆಗೆ ಕುಳಿತಿದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ತಕ್ಕ ಬೆಲೆಗೆ ಸರಿಯಾದ ಸಂಬಳ ಸಿಗುತ್ತಿಲ್ಲ. ಇವತ್ತು ಆಶಾ ಕಾರ್ಯಕರ್ತರ ಪ್ರತಿಭಟನೆಗೆ ಸಂಬಳದ ಅಸ್ವಸ್ಥ, ಸರಿಯಾದ ಕೆಲಸಕ್ಕೆ ಸರಿಯಾದ ಸಂಬಳ ದೊರಕುತ್ತಿಲ್ಲ. ಇದರ ಬಗ್ಗೆ ಯಾವುದೇ ರೀತಿಯ ಕರ್ನಾಟಕ ಸರ್ಕಾರ ಮಾಹಿತಿಯನ್ನು ಸಹಾಯವನ್ನು ಮಾಡುವುದಾಗಿ ಯಾವುದೇ ರೀತಿಯ ಮಾತನ್ನು ಕೊಟ್ಟಿಲ್ಲ. ಹೀಗೆ ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಹೊಸಪೇಟೆ ಮೂಲದ ಮಹಿಳೆಯೊಬ್ಬರು ಹೊಸಪೇಟೆ ಹತ್ರ ಯಾವುದೋ ಒಂದು ಪ್ರದೇಶದ ಹೆಣ್ಣುಮಗಳು ಆಶಾ ಕಾರ್ಯಕರ್ತರ ಪ್ರತಿಭಟನೆಯಲ್ಲಿದ್ದಾಗ BP ಊಟದ ಅಸ್ತವ್ಯಸ್ತದಿಂದಾಗಿ ಎಲ್ಲ ಆರೋಗ್ಯ ಸಮಸ್ಯೆಗೆ ಸಿಲುಕಿಕೊಂಡಿದ್ದಾರೆ. ಅವರು ಒಳ್ಳೆಯ ಗುಣಮುಖರಾಗಲಿ. ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆಯವರು ತಿಂಗಳಿಗೆ 9,500 ಕೊಡುವುದಾಗಿ ಒಪ್ಪಿಕೊಂಡಿದೆ. ಇನ್ನು ಕೇಂದ್ರ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದನ್ನು ಮುಂದಿನ ಮಸೂದೆಯಲ್ಲಿ ಮತ್ತು ಮುಂದಿನ ಚರ್ಚೆ ಮಾಡಿ ಅದರ ಬಗ್ಗೆ ಮಾಹಿತಿ ನೀಡುವುದಾಗಿ ಹೇಳಿದ್ದಾರೆ. ಎಲ್ಲೋ 9,000 ಕೋಟಿ ಹಗರಣ, 10,000 ಕೋಟಿ ಹಗರಣ, 6,000 ಕೋಟಿ ಹಗರಣ ಮಾಡ್ತಿರ್ತಕ್ಕಂಥ ಜನಗಳನ್ನು ಏನೂ ಮಾಡ್ತಿಲ್ಲ. ಒಂದು ಕಡೆ ಆದರೆ 9,000 ಕೋಟಿ ವಂಚನೆ ಮಾಡೋದಕ್ಕೆ 9,000 ಕೋಟಿ ಹಣದ ಬೆಲೆ ನಿಮಗೇನು ಗೊತ್ತು? ಇದರಿಂದಾಗಿ ಕರ್ನಾಟಕ ರಾಜ್ಯದಲ್ಲಿ ಅಸ್ತವ್ಯಸ್ತಗೊಂಡಿರುವುದು ಸರಿಯಾಗಿದೆ. ಭ್ರಷ್ಟರ ರಾಜ್ಯ ಎಂದು ಕರೆತಕ್ಕಂಥ ಕರ್ನಾಟಕವಾಗಿದೆ. ಎಲ್ಲಿ ನೋಡಿದರಲ್ಲಿ ಭ್ರಷ್ಟಾಚಾರ. ಅಲ್ಲಿ ಅಷ್ಟು ಕೋಟಿ ಹಗರಣ, ಇಲ್ಲಿ ಇಷ್ಟು ಕೋಟಿ ಹಗರಣ. ಈ ಕೋಟಿ ಹಗರಣಗಳನ್ನು ಬಿಟ್ಟುಬಿಡಿ. ಯಾವಾಗಲೂ ನಿಮ್ಮದೇ ನೀವು ಮನೆಯನ್ನು ತುಂಬಿಸಿಕೊಳ್ಳುವುದು ಅಲ್ಲ, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಇವತ್ತು ಆಶಾ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಬಸ್ ಡ್ರೈವರ್ಗಳಿಗೂ ಸರಿಯಾದ ಹಣ ದೊರಕುತ್ತಿಲ್ಲ. ಇವತ್ತು ಉದ್ಯೋಗ ಅವಕಾಶಗಳು ಸರಿಯಾಗಿ ಸಿಗ್ತಿಲ್ಲ ವಿದ್ಯಾರ್ಥಿಗಳಿಗೆ. ಓದಿದ್ದು ಬೇರೆ. ಇವತ್ತು ನಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಓದಿದ್ದು ಡಿಗ್ರಿ, ಕೆಲಸ ಮಾಡ್ತಾ ಇರೋದು ಲೇಬರ್ ಕೆಲಸ ಒಂದು ಉತ್ತಮ ಕೆಲಸನೇ. ಇದಕ್ಕೆ ಯಾವುದೇ ರೀತಿಯ ತಪ್ಪು ನನಗೆ ಅನ್ನಿಸ್ತಿಲ್ಲ. ಆದರೆ ಇಷ್ಟೆಲ್ಲ ಓದಿ ನಾನು ಈ ಕೆಲಸ ಮಾಡಬೇಕಾಗಿತ್ತಾ ಅನ್ನೋ ನನ್ನ ಪ್ರಶ್ನೆ. ಅಂದರೆ ನಾನು ಯಾವುದೇ ರೀತಿ ಎಕ್ಸಾಮ್ಗಳನ್ನು ಬರೆದಿಲ್ಲ, ಅದರ ಬಗ್ಗೆ ನಾನು ಮಾತಾಡಲ್ಲ. ಎಲ್ಲ ಎಕ್ಸಾಮ್ಗಳಲ್ಲಿ ಅಸ್ತವ್ಯಸ್ತವಾಗಿ ನಡೀತಾ ಇದೆ. ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಮಹಿಳಾ ಆಶಾ ಕಾರ್ಯಕರ್ತರಿಗೆ ಒಂದು ಮಗು ಹುಟ್ಟಿನಿಂದ ಆರೈಕೆ 8-9 ವರ್ಷ 2 ವರ್ಷ
ವರೆಗೆ ಆಶಾ ಕಾರ್ಯಕರ್ತರಿಂದ ಎಲ್ಲ ರೀತಿಯ ಕಾರ್ಯವನ್ನು ಮಾಡಲಾಗುತ್ತೆ. ತಾಯಿ ಗರ್ಭಿಣಿಯಾದ 3 ತಿಂಗಳಿನಿಂದ ಆ ತಾಯಿಯ ಜವಾಬ್ದಾರಿಯಾಗಿ ಆಶಾ ಕಾರ್ಯಕರ್ತೆ ಅಂದರೆ ತಾಯಿ ಸ್ಥಾನದಲ್ಲೇ ನಿಂತುಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಯಾಕೆ ಸರಿಯಾದ ಸಂಬಳ ನೀಡುತ್ತಿಲ್ಲ? ಯಾಕೆ ಅವರು ಕೆಲಸ ಸರಿಯಾಗಿ ಮಾಡಲ್ವಾ? ಅವರು ಸರಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಮಕ್ಕಳ ಬಗ್ಗೆ ಆರೈಕೆಯನ್ನು ಮಾಡ್ತಿಲ್ವಾ? ಒಂದಿಷ್ಟು ಕಾರಣಗಳನ್ನು ಹೇಳಿ ಯಾಕೆ ಎಂಬುದನ್ನು ತಿಳಿಸಿ. ಇವತ್ತು ಅವ್ರು ಬಂದು 2 ದಿನಗಳ ಸತತವಾಗಿ ಮಳೆ ಚಳಿ ಈ ರೀತಿಯಾಗಿ ಬಿಸಿಲು ಈ ರೀತಿಯ ಎಲ್ಲ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ CM ಇವತ್ತಿನ ಸಿದ್ದರಾಮಯ್ಯನವರು ಬಂದು ಭೇಟಿ ಮಾಡಲು ಆಹ್ವಾನ ಮಾಡಿದ್ದರು ಪ್ರತಿಭಟನಾಕಾರರು. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಲವಾರು ಕಾರಣಗಳಿಂದ ಭೇಟಿ ನೀಡಲು ಸಾಧ್ಯವಾಗಿಲ್ಲ. ಸ್ಥಳಕ್ಕೆ ಆರೋಗ್ಯ ಸಚಿವರಾಗಿರ್ತಕ್ಕಂಥವ್ರು ಬಂದು ಕಷ್ಟ ನಷ್ಟಗಳನ್ನು ತಿಳಿಸಿಕೊಂಡು ತಿಂಗಳಿಗೆ 9,500ಗಳು ಪ್ರೋತ್ಸಾಹಧನ ಮತ್ತು ಸಹಾಯಧನ ಎಲ್ಲವೂ ಕೂಡಿಸಿ ತಿಂಗಳಿಗೆ ಮಾಸಿಕವಾಗಿ 9,500 ನೀಡುವುದಾಗಿ ಹೇಳಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅನ್ನಿಸ್ಬೋದು. ಅವರ ಬೇಡಿಕೆಗೆ ಈಡೇರಿಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.